ಪಾಟೀಲ್ರ ಪ್ರತಿನಿಧಿಸಿದಂಥ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ. ಅಧ್ಯಕ್ಷರೇ, ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ. ಸುಮಾರು 5000 ಟನ್ ಕಬ್ಬು ನುಡಿಸೋಂಥದ್ದು, ಸುಮಾರು 4.5 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಟ್ ಕೋ ಜನ್ರೇಷನ್. ಅಧ್ಯಕ್ಷರೇ, ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಎಷ್ಟು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಅನಿಯಮಿತ, ಅಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೋಗಿ ದೂಸದಿಂದ ಕ್ಯಾನ್ಸರ್ ಆಗ್ತದೆ, ಅಲ್ಲೆಲ್ಲೂ ಅವರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ದಿನಾಲೂ ನಮ್ಮಲ್ಲಿ ಬರ್ತಾರೆ, ದಿನಾಲೂ ಒಂದು ನೋಟಿಸ್ ಕೊಡ್ತಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕರ್ನಾಟಕ ಹೈಕೋರ್ಟ್ ಹೇಳಿದೆ 4 ವಾರದಲ್ಲಿ ಅವರಿಗೆ CFO ಕೊಡಬೇಕಂತೇಳಿ. ಆದರೆ ರಾಜಕೀಯ ಗುರಿ ಇಟ್ಕೊಂಡು, ಯಾರು ನನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರಲ್ಲ, ಆ ರಾಜಕೀಯ ಗುರಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೊಂಡು ವಾದ ಮಾಡ್ಕೊತ ಕೂತಿದ್ದಾರೆ. ಹಾಗಾದರೆ ನೀವು ನಮ್ಮ MB ಪಾಟೀಲ್ ಹೋಗಿದ್ರು ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಿದ್ರು, ಮನೆ ನೋಡಿದೆ ಅವ್ರು ಯಾವ ಕೈಗಾರಿಕೆಗಳಿಗೆ ಅಟ್ಯಾಕ್ ತೊಗೊಂಡು ಬಂದಾರ್ತಾರೆ. ಒಂದು ಯಾವುದೋ ಒಂದು ಕಂಪನಿದು ಬರೀ ಫಾರಿನ್ ಮಿನಿಸ್ಟರ್. ಆಯ್ತು, ಮುಂದೆ ಹೋಗುವ. MB ಪಾಟೀಲ್ರನ್ನ ಇಂಡಸ್ಟ್ರಿ ವಿತ್ ಫಾರಿನ್ ಮಿನಿಸ್ಟರ್. ಆಯ್ತು, ಒಳ್ಳೆ ಕೆಲಸ ಫಿನಿಶ್ ಆಯ್ತಾ? ಅಶ್ವಥ್ ನಾರಾಯಣ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೇನು ಮಂತ್ರ ಕೊಟ್ಟಿರಿ ಎತ್ತಲ ಮುಗೀತಲ್ಲ, ಮಾಡ್ಬಿಟ್ರೆ ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ಆಯ್ತು ಮುಗಿಸಿ. ಇದು ರಾಜಕೀಯ ಮಾಡಬೇಡ್ರಿ. ಆಯ್ತು, ನೀವು ರಾಜಕೀಯ ಮಾಡೋದಿದ್ರೆ ನಮ್ಮ ಜೋಡೆ ಎದುರಿಸಿ. ನಾವು ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡ್ತೀವಿ, ನಮ್ಮ ಪಕ್ಷದ ನಾಯಕರನ್ನ ಏನಾದ್ರೂ ಅವ್ರ ಹೀನಾಗಿ ಬೈದ್ರೆ ನಾವು ಬೈತೀವಿ. ಚುನಾವಣೆ ಬಂದಾಗ ಜನ ಏನು ಆಶೀರ್ವಾದ ನೋಡ್ರಿ ಅಧ್ಯಕ್ಷರೇ, ನಾನು ಭಾಳ ನೋವಾಗ್ತದೆ. ಇಲ್ಲೇ ನಮ್ಮ ಶಾಸಕರಾದ ಅವಿನಾಶ್ ಜಾಧವ್, ನಮ್ಮ ಸಿದ್ದು ಪಾಟೀಲ್, 370 ಹಳ್ಳಿಗಳು. ಡಾಕ್ಟರ್ ಶರಣ್ ಪ್ರಕಾಶ್ ರೇ, 370 ಹಳ್ಳಿಯೊಳಗೆ 20 ಲಕ್ಷ ಟನ್ ಕಬ್ಬು ಬೆಳೆದಾರೆ. ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 2600 ಕೊಡ್ತಿರೋ, 3000 ಕೊಡ್ತಿರೋ, 2700 ಕೊಡ್ತೀರಿ. ಆ ಜಲವಸ್ತುಗಳು ಏನು ಮಾಡ್ಲಕ್ಕತ್ತಾರ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಲ್ಲಿ ಬೆಲೆ ನಿಗದಿ ಆಗ್ತಾ ಇಲ್ಲ? ಇವತ್ತು DC ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರೆ ನಮ್ಮ 370 ಹಳ್ಳಿದು ಕಬ್ಬು ಅಧ್ಯಕ್ಷರೇ 20 ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿನಂತಿ ಮಾಡ್ಕೊಂಡು, ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶರಣ್ ಪ್ರಕಾಶ್ ನೋಡಿದೆ, ಹೇಳಿದೆ, ನೋಡ್ರಪ್ಪ ರೈತರ ಸಲುವಾಗಿ ಮಾಡೀವಿ, ಇದು ಭಾಳ ದೊಡ್ಡ ತಪ್ಪು ಮಾಡೀವಿ. ನೀವು ಅದನ್ನು ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು, ನಿಮ್ಮ ಕಾಂಗ್ರೆಸ್ನಾಗ ಇರೋರು ರಗಡ್ ಕಾರ್ಖಾನೆಗಳು ಅದಾವು. ನಿಮ್ಮಲ್ಲಿ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ. ನೀವು ಅದನ್ನ ಆರೋಪ ಮಾಡಕ್ ಹೋಗ್ಬೇಡಿ. ನಾವು ರೈತರ ಪರವಾಗಿ ಇದ್ದವ್ರು ಇದ್ದೀವಿ. ಏನ್ ರೈತರ ಪರವಾಗಿ ಇದ್ದೀರಿ? ಒಬ್ಬರು ಬಾಯ್ ತುಟಿ ಪಿಟಕಲ್ಲಿಲ್ಲ. ಇಲ್ಲ ಮಾನ್ಯ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಏನ್ ಮಾಡಿದ್ರಿ ಈ ರೀತಿ ಹೇಳಿದ್ರೆ ನಿಮ್ ಇಬ್ಬರು ಅಧ್ಯಕ್ಷರೇ, ಇವ್ರು ಪರ್ಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಯಾಕೆ ಹೈಕೋರ್ಟ್ನಲ್ಲಿ ಈಗ ಹೈಕೋರ್ಟ್ನಲ್ಲಿ ಕೂಡ ರೈತರ ವಿರೋಧವಾಗಿ ರಾಜಕೀಯ ಕಾರಣಕ್ಕಾಗಿ ಈಗ ಒಂದ್ ನಿಮಿಷ ಯಾರಾದ್ರೂ ಮಾಡ್ತಾ ಇದ್ರೆ ಈಗ ಸರಿಯಲ್ಲ. ಅಧ್ಯಕ್ಷರೇ, ಒಂದ್ ನಿಮಿಷ ಸರ್, ಕೇಳಿ ಅಧ್ಯಕ್ಷರೇ, ಇವರು ಕಾರ್ಖಾನೆ ಚಾರ್ಜ್ ಮಾಡಿದ್ದಾರೆ. ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾದ್ರೆ ಅವ್ರು ನಮ್ಮ ಹೆಸರು ಹೇಳಿದಿರಿ, ನಮ್ಗೆ ಈಲ್ಡ್ ಆಗ್ಬೇಕಲ್ಲ. ತಾವು ಹಿರಿಯ ಸದಸ್ಯರಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಐ ವಾಂಟ್ ಟು ಸ್ಪೀಕ್. ನಮ್ಮ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಿರೋದಲ್ಲಿ ನಿಷೇಧ ಮಾಡಬೇಕು.
ಅಶೋಕ್ ನಾರಾಯಣ್ ಯಾಕೆ ಮಾತಾಡ್ತಾರೆ? ಅಶೋಕ್ ನಾರಾಯಣ್ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದೀರಿ? Tell me what is the issue? ಆಯ್ತು, ಯಾಕೆ Government is the biggest polluter. ಅರೆ ಗೊತ್ತಾ? ಚಿಂಚಾಳಿ ಇಶ್ಯೂ ಏನಿದೆ? He has named me, so I ವೀರೇಂದ್ರ ಪಾಟೀಲ್ ಕ್ಷೇತ್ರದ ಬಗ್ಗೆ ನಾ ಮಾತಾಡಕತ್ತೀನಿ. ಮಾನ್ಯ ಅಧ್ಯಕ್ಷ ಕೇಳಿ ಅವರು ನನಗೆ ಫೋನ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವರು ನನಗೆ ಫೋನ್ ಮಾಡಿದ್ರು, ನೋಡಿ ಈ ರೀತಿ ಆಗಿದೆ ಅಂತ. ಹೌದು, ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ. ಅವ್ರಿಗೆ ಏನಾಗಿದೆ, CSCP ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಕೇಳಿ, ಸೆಂಟ್ರಲ್ ಪೊಲ್ಯೂಷನ್ ನೀವು ಹೇಳಿ, ನಿಮ್ಗೆ ಏನಾದ್ರು ಗುರ್ತೈತನೋ ನನಗೆ ನೀವೇ ಫೋನ್ ಗೊತ್ತಿದ್ರೆ ಮಾತಾಡ್ರಿ. ಈಗ ದಯವಿಟ್ಟು ನೀವು ಗೊತ್ತಿದ್ರೆ ನೀವೇ ಫೋನ್ ಮಾಡಿದ್ರಲ್ಲ ನನಗೆ. ಈಗ ನಿಮ್ಮ ಫ್ಯಾಕ್ಟ್ರಿ ಎಲ್ಲರೂ ಅದ್ರ ವಿರುದ್ಧ ಅಲ್ಲ, ಆದ್ರೆ ಜಸ್ಟಿಫಿಕೇಶನ್ ಕೊಡಿ. ನೋಡಿ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಮ್ಗೆ ಯಾವ್ದು ರಾಜಕೀಯ ದುರುದ್ದೇಶ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ. ಅವ್ರು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡಿದೀವಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಅಂಡ್ ವಿ ವಾಂಟೆಡ್ 30 ಟು ರನ್ ಆಲ್ಸೋ. ನಮ್ದು ಏನು ತಕರಾರಿಲ್ಲ, ರಾಜ್ಯ ಸರ್ಕಾರದಿಂದ ಏನು ತಕರಾರಿಲ್ಲ, ನಾವು ನಡೆಸಿ ಅಂತಾನೆ ಹೇಳಿದೀವಿ. ಇವರು ಪರ್ಮಿಷನ್ ತಗೊಳಕಾಗಿಲ್ಲ ಅಂತೇಳಿ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಿದ್ದಾರೆ. ಹೌ ಆರ್ ವಿ ರೆಸ್ಪಾನ್ಸಿಬಲ್? ಯು ಟೆಲ್ ಮಿ. ಸುಪ್ರೀಂ ಕೋರ್ಟ್ ನಮ್ದೇನ್ ರೋಲ್ ಇದೆ? ಮೊನ್ನೆ ಯತ್ನಾಳ್ ಹೇಳ್ಬೇಕು, ನಮ್ದೇನ್ ರೋಲ್ ಇದೆ?